ಹಲವಾರು ಮೂಲಭೂತ ಸೌಕರ್ಯದ ಕೊರತೆಯ ನಡುವೆಯೂ ದೇವಲಾಪುರ ಹೋಬಳಿಯ ನಾಗನಕೆರೆ ಗಿಡದ ಜಾತ್ರೆಯು ಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳನ್ನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳಲು ಯಶಸ್ವಿಯಾಗಿ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ವೈಶಿಷ್ಟ್ಯತೆಯೊಂದಿಗೆ ಸಂಪನ್ನಗೊಂಡಿತು. ಪ್ರತಿ ವರ್ಷ ಸಾವಿರಾರು ಜನ ಮಂಡ್ಯ, ಪಾಂಡವಪುರ, ಕೆಆರ್ಪೇಟೆ ಮತ್ತು ಬೆಂಗಳೂರಿನಿಂದ ಈ ಜಾತ್ರೆಗೆ ಬರುತ್ತಾರೆ. ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಮತ್ತು ಬಹಿರ್ದೆಸೆಗೆ ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತದೆ. ಇದರ ನಡುವೆಯೂ ಪಾಳು ಬಿದ್ದ ಶಿಥಿಲಾವಸ್ಥೆಯಲ್ಲಿರುವ ಮಂಟಪಗಳಲ್ಲೇ ದಾಸಪ್ಪಂದಿರು ತಮ್ಮ ಕುಟುಂಬಗಳೊಂದಿಗೆ ಗೋವಿಂದನಿಗೆ ಪೂಜೆ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯ ನಡುವೆಯೂ ನಾಗನಕೆರೆ ಗಿಡದ ಜಾತ್ರೆ ಶ್ರೀನಿವಾಸ ಸ್ಮರಣೆಯೊಂದಿಗೆ ಸಂಪನ್ನಗೊಂಡಿತು. ಈ ಬಾರಿಯೂ ಸಾರಿಗೆ ಸಂಪರ್ಕದ ಕೊರತೆಯುಂಟಾಗಿ ಜನರು ಆಟೋಗಳಲ್ಲೇ ಹೊರಟಿದ್ದು, ಆಟೋಗಳು ಸಾಲುಗಟ್ಟಿ ನಿಂತಿದ್ದವು. ದೇವಾಲಯದ ಮುಂಭಾಗದಲ್ಲಿ ಉತ್ಸವ ಮೂರ್ತಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಿಡಲಾಗಿತ್ತು. ಗರ್ಭಗುಡಿಯಲ್ಲಿರುವ ಮೂಲ ವೆಂಕಟೇಶ್ವರನ ದರ್ಶನ ಮಾಡಲು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಭಕ್ತಿ ಭಾವದಿಂದ ದರ್ಶನ ಪಡೆದು ಪುನೀತರಾದರು. ಇನ್ನೊಂದೆಡೆ ನೂರಾರು ದಾಸಪ್ಪಂದಿರು ತಮ್ಮ ಕುಟುಂಬಗಳೊಂದಿಗೆ ಮಂಟಪಗಳಲ್ಲಿ ಗೋವಿಂದನಿಗೆ ಪೂಜೆ ಸಲ್ಲಿಸಿ ಕಾಲ್ನಡಿಗೆಯಲ್ಲಿ ತಿರುಪತಿ ಜಾತ್ರೆಗೆ ಹೊರಡಲು ಅನುವಾಗುತ್ತಿದ್ದರೆ, ಕೆಲವು ಜಾಗವಿಲ್ಲದೆ ಡೇರೆಗಳಲ್ಲೇ ಪೂಜೆ ಸಲ್ಲಿಸುತ್ತಿದ್ದರು. ಜಾತ್ರೆಯ ತುಂಬ ಜಾಗಟೆ, ಕೊಂಬು, ಕಹಳೆ ನಿನಾದದ ಜೊತೆಗೆ ಗೋವಿಂದ ನಾಮ ಸ್ಮರಣೆ ಕೇಳಿಬರುತ್ತಿತ್ತು. ಸಣ್ಣ ತುಂತುರು ಮಳೆಯ ನಡುವೆಯೂ ದೇವರ ನಾಮ ಸ್ಮರಣೆ ಮಾಡುತ್ತಾ ಜನ ಬೆಟ್ಟ ಹತ್ತುತ್ತಿದ್ದರು. ಪುರಿ, ಬಾಳೆಹಣ್ಣು, ಮಿಠಾಯಿ ಅಂಗಡಿ, ಹೋಟೆಲ್ಗಳಲ್ಲಿ ಭರ್ಜರಿ ವ್ಯಾಪಾರ ನಡೆಯಿತು. ಎಲ್ಲೂ ಗೊಂದಲ ಗಲಾಟೆಯಾಗದಂತೆ ಪೊಲೀಸರು ಕ್ರಮ ಕೈಗೊಂಡಿದ್ದು, ದೇವಾಲಾಪುರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ತೆರೆಯಲಾಗಿತ್ತು. ಜೊತೆಗೆ ತಟ್ಟಹಳ್ಳಿ ಬಳಿಯ ಕ್ರಾಸ್ನ 99ನಿಂದ ಮಾಂಸಾಹಾರದ ಊಟವನ್ನು ಕೂಡ ಆಯೋಜಿಸಲಾಗಿತ್ತು. ದೇವಸ್ಥಾನ ಅಂತ ಇದು ಮೂಲ ಸೌಕರ್ಯಗಳ ಕೊರತೆಯಿಂದ ಮತ್ತು ಹಿಂದೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಕಾಡು ಬೆಳ್ಕೊಂಡು ಈ ದೇವಸ್ಥಾನ ಪೂರ್ತಿ ಶಿಥಿಲಾವಸ್ಥೆಯಲ್ಲಿತ್ತು. ಈಗೊಂದು 8 ವರ್ಷದ ಕೆಳಗೆ ಯಾರೋ ಮಹಾತ್ಮರು ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ಪುನಃ ಜೀರ್ಣೋದ್ಧಾರ ಮಾಡಿದ್ದೀವಿ ಅಂದರೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮತ್ತು ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಬರ್ತಾ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದೆ. ಈ ಮೂಲ ಇಲ್ಲಿ ಸ್ಥಳ ಮಹಾತ್ಮೆ ಏನು ಅಂತಂದರೆ, ಹಿಂದೆ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂಥ ಜನಗಳು ಅಂದರೆ ಭಕ್ತಾದಿಗಳು ಎಲ್ಲ ಹೆಂಗಸರು ಮಕ್ಕಳನ್ನೆಲ್ಲ ಪೂರ್ತಿ ತಿರುಪತಿಗೆ ತನಕ ಕರ್ಕೊಂಡು ಹೋಗೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಅರ್ಧ ಯಾತ್ರೆ ಮುಗೀತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಗಂಡಸರು ಮುಂದಕ್ಕೆ ದಾಸಪ್ಪನ ಮುಖಾಂತರ ಎಲ್ಲ ತಿರುಪತಿಯಲ್ಲೇ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು.